So project execution start ಮಾಡಲಿಕ್ಕೆ first we will start with the Tomcat server. So Tomcat server start ಆಗ್ತದ, minimize ಮಾಡ್ರಿ, web browser open ಮಾಡ್ಕೊರಿ, open ಮಾಡಿ, you have to type one URL in this case, that is localhost colon 8080/novel and click on enter. So click ಮಾಡಿದ ತಕ್ಷಣ ನಿಮ್ದು ಅಪ್ಲಿಕೇಶನ್ ಓಪನ್ ಆಗ್ತದ. ಸೊ ಓಪನ್ ಆದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದಿಸ್ ಕೇಸ್ ಲಾಗಿನ್ ಆಪರೇಷನ್. ಸೊ ಲಾಗಿನ್ನಾಗ ಯು ಹ್ಯಾವ್ ವೇರಿಯಸ್ ಯೂಸರ್ಸ್, ಅಂದರೆ ವೇರಿಯಸ್ ಇಬ್ಬರು ಯೂಸರ್ ಇದ್ದಾರೆ, ಮೇನ್ಲಿ ಒನ್ ಅಡ್ಮಿನಿಸ್ಟ್ರೇಟರ್, ಇನ್ನೊಂದು ಇಟ್ ಈಸ್ ಅ ಯೂಸರ್ಸ್ ಇನ್ ದಿಸ್ ಕೇಸ್. ಸೊ ಫಸ್ಟ್ ನಾವೇನು ಮಾಡ್ತೀವಿ ಅಂತಂದ್ರೆ ವಿ ವಿಲ್ ಲಾಗಿನ್ ಆಸ್ ಅ ಅಡ್ಮಿನಿಸ್ಟ್ರೇಟರ್. ಸೊ ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಅಡ್ಮಿನ್ 123 ಆ್ಯಂಡ್ ಕ್ಲಿಕ್ ಆನ್ ಲಾಗಿನ್. ಸೊ ಲಾಗಿನ್ ಆದ ತಕ್ಷಣ ಇದು ಅಡ್ಮಿನಿಸ್ಟ್ರೇಟರ್ದು ಆಲ್ರೆಡಿ ನಿಮಗೆ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಿದ್ದೆ, ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. ಸೊ ಫಸ್ಟ್ ವಿ ಸ್ಟಾರ್ಟ್ ವಿತ್ ದ ಎಂಪ್ಲಾಯ್. ಸೊ ಯಾವುದೇ ಒಂದು ಹೊಸ ಎಂಪ್ಲಾಯ್ ಆ್ಯಡ್ ಮಾಡಬೇಕಾಗಿತ್ತು ಅಂತಂದ್ರೆ ವಿ ಹ್ಯಾವ್ ದ ಅಡ್ಮಿಷನ್ ಫಾರ್ಮ್ ಇನ್ ದಿಸ್ ಕೇಸ್. ಈ ಅಡ್ಮಿಷನ್ ಫಾರ್ಮ್ನಾಗ ವಿ ವಿಲ್ ಆ್ಯಡ್ ಅ ಪರ್ಟಿಕ್ಯುಲರ್ ಯೂಸರ್ ಇನ್ ದಿಸ್ ಕೇಸ್. ಸೊ ಈಗ ಇನ್ನೊಬ್ಬ ಯೂಸರ್ಗೆ ಆ್ಯಡ್ ಮಾಡ್ತೀನಿ. ಸೊ ವಿಲ್ ಕಾಲ್ ಇಟ್ ಆಸ್ ಅಜಯ್, ಮಿಡಲ್ ನೇಮ್ Vijay, last name Kumar. Gender will select it as male. On the email ID ajay@gmail.com. Next landline, mobile number. Next username, I'll keep same Ajay. Password no ade idtini. Again I'll type the same password. Date of birth some 2507 2000 and on the end degree ada degree il mention madri, like BCA complete agada, percentage was 68, ya year na pass agana a year mention madri, some random. Next MCA complete madana, percentage was 75 and yeah year nag pass agana, I will select the year. So that's it and click on submit. So submit and click ಮಾಡಿದ ತಕ್ಷಣ it will show the server error, that is okay, ಇದು actually database ಅದು ಪಾಸ್ವರ್ಡ್ ಚೇಂಜ್ ಆಗಿದ್ದರೆ. ಸೊ ಎಂಪ್ಲಾಯ್ ರಿಜಿಸ್ಟರ್, I'll just change it, ಒಂದೇ ನಿಮಿಷ. ಓಕೆ, ಮತ್ತೊಂದು ಸತಿ ಎಂಟ್ರಿ ಮಾಡಬೇಕೀಗ. ಆ್ಯಡ್ ದೋಸ್ ಅಗೇನ್, ಅಜಯ್, ವಿಜಯ್, ಕುಮಾರ್, ಮೇಲ್ ಆ್ಯಂಡ್ ajay@gmail.com, ಲ್ಯಾಂಡ್ಲೈನ್, month 07/22/2000. So degree BCA 68%, yeah year na pass agana, select the year. MCA percentage and then click on submit. Click ಮಾಡಿದ ತಕ್ಷಣ ಮತ್ತೆ ಎರರ್ ತೋರಿಸ್ಲಿಕ್ಕತ್ತನ. ಓಕೆ, ಅದು ಆಮೇಲೆ ಚೆಕ್ ಮಾಡೋದು ಏನದ ಅಂತೇಳಿ. ಸೊ ವಿಲ್ ಕಂಟಿನ್ಯೂ ವಿತ್ ದಿಸ್. ಈಗ ಆಲ್ರೆಡಿ ನನ್ನ ಬಲ್ಲಿ ರಿಜಿಸ್ಟರ್ಡ್ ಯೂಸರ್ಸ್ ಇದ್ದಾರೆ. ನಾನು ನಿಮ್ಮ ಪ್ರಾಜೆಕ್ಟ್ ಮತ್ತೊಂದು ಸತಿ ಕಾಪಿ ಕೊಡೋತ್ನಾಗ ಅದು ಚೆಕ್ ಮಾಡ್ಕೊಂಡು ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಸೊ ಇಲ್ಲಿ ಆ್ಯಡ್ ಮಾಡ್ಲಿಕ್ಕೆ ಆಪ್ಷನ್ ಇದೆ, ವಿಲ್ ಆ್ಯಡ್ ಆಲ್ ದ ಎಂಪ್ಲಾಯೀಸ್ ಇನ್ ದಿಸ್ ಕೇಸ್. ಆ್ಯಡ್ ಮಾಡಿದ ತಕ್ಷಣ ಪ್ರಾಜೆಕ್ಟ್ಸ್ ಆ್ಯಡ್ ಮಾಡಬೇಕಾದಾಗ ವಿ ಹ್ಯಾವ್ ಅ ಆಪ್ಷನ್ ಕಾಲ್ಡ್ ಆಸ್ ಪ್ರಾಜೆಕ್ಟ್, ಆ್ಯಂಡ್ ಹಿಯರ್ ವಿ ವಿಲ್ ಬಿ ಆ್ಯಡಿಂಗ್ ದ ಪ್ರಾಜೆಕ್ಟ್ಸ್ ಇನ್ ದಿಸ್ ಕೇಸ್. ಬಟ್ ಆ್ಯಕ್ಚುಲಿ 1 second ವಿಲ್ ಸ್ಟಾರ್ಟ್ ಅಗೇನ್. ಎಲ್ಲ ರೆಕಾರ್ಡ್ ಡಿಲೀಟ್ ಮಾಡ್ರಿ, ಬಿಕಾಸ್
ಆಲ್ರೆಡಿ ಅಂದ್ಮೇಲೆ ಎಂಪ್ಲಾಯೀಸ್ ಅಸೈನ್ ಆಗಿದ್ದವ್ರ. ಸೊ ಆಲ್ ದ ಎಂಪ್ಲಾಯೀಸ್ ಆರ್ ಆಲ್ರೆಡಿ ಅಸೈನ್ಡ್. ಸೊ ಲೆಟ್ us use novel show tables. Let me delete all the assigned works in this case. So let me log in again as an administrator. ಈಗ ಅವ್ರು ಇದ್ದವ್ರ ಎಂಪ್ಲಾಯೀಸಿಗೆ ವರ್ಕ್ ಅಸೈನ್ ಆಗಿತ್ತು ತೆಗ್ದೀನಿ. ಸೊ ವಿ ಡೋಂಟ್ ಹ್ಯಾವ್ ಎನಿ ವರ್ಕ್ ಫಾರ್ ದ ಎಂಪ್ಲಾಯೀಸ್. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಐ ವಿಲ್ ಆ್ಯಡ್ ಒನ್ ನ್ಯೂ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ಸೊ ಸೇಮ್ ಅಪ್ಪ ಕಾಲೇಜ್ ವೆಬ್ಸೈಟ್ ಯಾವತ್ತು ಸ್ಟಾರ್ಟ್ ಮಾಡಬೇಕು, ಯು ಕ್ಯಾನ್ ಸೆಲೆಕ್ಟ್ ಡೇಟ್, ವಿಲ್ ಸ್ಟಾರ್ಟ್ ಫ್ರಮ್ 27. ಯಾವತ್ತು ಕಂಪ್ಲೀಟ್ ಆಗಬೇಕು, ಐ ವಿಲ್ ಸೆಲೆಕ್ಟ್ ದ ನೆಕ್ಸ್ಟ್ ಮಂತ್ 26th ಸಬ್ಮಿಟ್ ಆಗಬೇಕು. ಆ್ಯಂಡ್ ಕ್ಲೈಂಟ್ ನೇಮ್ SBR, client address website for college, submit in this case, record inserted successfully. So now the project has been added in this case. ಈಗ ಈ ಪ್ರಾಜೆಕ್ಟ್ ಮೇಲೆ ಯಾರ್ಯಾರು ವರ್ಕ್ ಮಾಡಬೇಕು ಅಂಥೇಳಿ ಅದನ್ನು ಅಸೈನ್ ಮಾಡಲಿಕ್ಕೆ we have to create one group in this case. So group now you can see there are 3 people who are not assigned to any project in this case. So ಅವಾಗ ನಂಗೆ ಏನಂತಂದ್ರೆ ಫಸ್ಟ್ ಇಲ್ಲಿ I have to select the name of the project, ಯಾರ್ಯಾರು ಆ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಬೇಕು. ಸೊ ನಾ ಇಬ್ಬರಿಗೆ ಸೆಲೆಕ್ಟ್ ಮಾಡೀನಿ, ವಿವೇಕ್ ಆ್ಯಂಡ್ ಪ್ರಿಯಾ. ಆ್ಯಂಡ್ ಇಫ್ ಯು ವಾಂಟ್ ಟು ಗಿವ್ ಎನಿ ಇನ್ಫಾರ್ಮೇಷನ್ ಅಬೌಟ್ ದ ವೆಬ್ಸೈಟ್, ಜಸ್ಟ್ ಒಂದಿಷ್ಟು ಇನ್ಫಾರ್ಮೇಷನ್ ಅದ್ರ ಬಗ್ಗೆ ನೋಟ್ ಮೇಂಟೈನ್ ಮಾಡಲಿಕ್ಕೆ ಸಬ್ಮಿಟ್ ಅಂತ ಕೊಟ್ಟು. ಸೊ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ದ ರೆಕಾರ್ಡ್ ಗೆಟ್ ಸಬ್ಮಿಟೆಡ್. ಆಸ್ ಸಬ್ಮಿಟ್ ಆಗಿದ್ದಕ್ಕೆ ಒಂದು ಟೋಕನ್ ಜನ್ರೇಟ್ ಮಾಡ್ಕೊಂಡಿರ್ತಾನೆ. ಸೊ ಆ ಟೋಕನ್ ಇಸ್ ವಾಟ್ ವಿ ಕ್ಯಾನ್ ಸಿ ಹಿಯರ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಇಲ್ಲಿ ನೀವು ಸೇಮ್ ಮತ್ತು ಎಂಪ್ಲಾಯೀಸ್ನಾಗ ಹೋದ್ರಿ ಅಂತಂದ್ರೆ ಸ್ಕ್ರೋಲ್ ಮಾಡಿದಾಗ ಯು ಕ್ಯಾನ್ ಸಿ ದಿಸ್ ಇಸ್ ಅ ಡಿಫ್ರೆನ್ಸ್. ಲೈಕ್ ಇಲ್ಲಿ ವಿವೇಕ್ ಮತ್ತು ಪ್ರಿಯಾ ಪ್ರಾಜೆಕ್ಟ್ ನಂಬರ್ 9 ಮೇಲೆ ವರ್ಕ್ ಮಾಡ್ಲಿಕ್ಕತ್ತಾರ, ಅದಕ್ಕೆ 9 ಅಂತ ತೋರಿಸ್ಲಿಕ್ಕತ್ತದ. ಆಕಾಶ್ ಇಸ್ ನಾಟ್ ಅಸೈನ್ಡ್ ಎನಿ ಪ್ರಾಜೆಕ್ಟ್, ಸೊ ಇಟ್ ಇಸ್ ಶೋಯಿಂಗ್ 0 ಇನ್ ದಿಸ್ ಕೇಸ್. ನೆಕ್ಸ್ಟ್ ಸಪೋಸ್ ನಿಮ್ಗೆ ಯಾರಾದರೂ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆ್ಯಡ್ ಮಾಡಬೇಕಾಗಿತ್ತಂದ್ರೆ ವಿ ಕ್ಯಾನ್ ಆ್ಯಡ್ ದ ಅಡ್ಮಿನಿಸ್ಟ್ರೇಟರ್. ಸದ್ಯಕ್ಕೆ ಇದು ನಮ್ಗೆ ಬೇಕಾಗಿಲ್ಲ, ಸೊ ಐ ವಿಲ್ ಕೀಪ್ ದಿಸ್ ಎಂಪ್ಟಿ ಫಾರ್ ದ ಟೈಮ್ ಬೀಯಿಂಗ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ವೆರಿ ಸಿಂಪಲ್. ಸ್ಟಾರ್ಟಿಂಗ್ ನಾನು ಏನು ಮಾಡಿದೆ, ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದೆ, ಎಂಪ್ಲಾಯೀಸ್ ಆಲ್ರೆಡಿ ಇದ್ದಾರೆ, ಅದರದ್ದೊಂದು ಗ್ರೂಪ್ ಕ್ರಿಯೇಟ್ ಮಾಡಿದೆ. ಸೊ ನಾವು ವಿವೇಕ್ ಆ್ಯಂಡ್ ಪ್ರಿಯಾ ಆರ್ ಇನ್ ಒನ್ ಗ್ರೂಪ್. ಆಕಾಶ್ ಈಸ್ ನಾಟ್ ರಿಲೇಟೆಡ್ ಟು ದಿಸ್ ಪರ್ಟಿಕ್ಯುಲರ್ ಗ್ರೂಪ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಲಾಗೌಟ್ ಮಾಡಿರಿ. ಲಾಗೌಟ್ ಮಾಡಿದ ತಕ್ಷಣ ಅಗೇನ್ ಕ್ಲಿಕ್ ಆನ್ ಲಾಗಿನ್. ನಾವು ಸೆಲೆಕ್ಟ್ ಯೂಸರ್. ಯೂಸರ್ನಾಗ ನಾ ಏನು ಮಾಡ್ತೀನಿ, ಐ ವಿಲ್ ಸೆಲೆಕ್ಟ್ ಯೂಸರ್ ಆ್ಯಂಡ್ ಲಾಗಿನ್ ವಿತ್ ದ ನೇಮ್ ವಿವೇಕ್. ಪಾಸ್ವರ್ಡ್ ಚೆಕ್ ಮಾಡ್ಕೋತೀನಿ, 1 ಸೆಕೆಂಡ್. Password is Vivek. So user and username Vivek, password is Vivek. Login. So Vivek login ಆಗ್ತಾನ. Login ಆದ ತಕ್ಷಣ now he will go for view upload files. So upload ಫೈಲ್ನಾಗ ಆ ವೆಬ್ಸೈಟ್ ರಿಲೇಟೆಡ್ ಏನೋ ಒಂದು ಡೇಟಾ ತೊಗೊಂಬಂದಿರ್ತಾನೆ. ಆ ಡೇಟಾ ವಿಲ್ ಬಿ ಅಪ್ಲೋಡೆಡ್ by the user Vivek in this case. So Vivek ಈಗ ಒಂದು some data in this case. ವೆಬ್ಸೈಟ್ ಕಂಟೆಂಟ್ ಏನು ಕಂಟೆಂಟ್ ಅಂತ ಅಂತೇಳಿ ಯು ವಿಲ್ ಪುಟ್ ಸಮ್ ಕಂಟೆಂಟ್ ಇನ್ ದಿಸ್ ಕೇಸ್. ಸೊ ಅದನ್ನ ಒಂದು ಎಲ್ಲರ ಒಂದು ಪ್ಯಾರಾಗ್ರಾಫ್ ಎಲ್ಲರ ಐತಂದ್ರೆ ಕಾಪಿ ಪೇಸ್ಟ್ ಮಾಡ್ಕೊರಿ, ಇಲ್ಲಾಂದರೆ ಯು ಕ್ಯಾನ್ ಗೆಟ್ ದಿಸ್ ಇನ್ಫಾರ್ಮೇಷನ್ ಇನ್ MS ವರ್ಡ್ನಾಗ RAND ಅಂತ ಹಾಕಿದರೆ ಇಟ್ ವಿಲ್ ಶೋ ಸಮ್ ಡೇಟಾ. ಅಲ್ಲಿ ಕಾಪಿ ದಟ್ ಏನೋ ಒಂದು ವೆಬ್ಸೈಟಿನ ಡೇಟಾ ಕೊಟ್ಟಿದ್ದದ, ಆ ಡೇಟಾ ತೊಗೊಂಬಂದಿನಿ. ಆ್ಯಂಡ್ ದೆನ್ ಕ್ಲಿಕ್ ಆನ್ ಸಬ್ಮಿಟ್ ಇನ್ ದಿಸ್ ಕೇಸ್.
ಸೊ ಇದು ಟೆಕ್ಸ್ಟ್ ಫೈಲ್ ಏನಾದ್ರು ತೊಗೊಂಬಂದಿದ್ರೆ ಅಪ್ಲೋಡ್ ಸಬ್ಮಿಟ್ ಮಾಡ್ತಾನೆ. ಈಗ ಮೋಸ್ಟ್ ಇಂಪಾರ್ಟೆಂಟ್, ಅವ್ನು ಯಾರೋ ಒಂದು PDF ಫೈಲ್ಗಳು ತೊಗೊಂಬಂದಾನೆ. ಇಲ್ಲಿ ಕಂಪಲ್ಸರಿ ವಿ ಆರ್ ಶೇರಿಂಗ್ ದ PDF ಫೈಲ್ಸ್, ಬಿಕಾಸ್ ಎಡಿಟ್ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಪರ್ಮಿಷನ್ ಕೊಡೋದಿರಲ್ಲ. ಸೊ ಅದಕ್ಕೆ ಕಂಪಲ್ಸರಿ ವಿ ಆರ್ ಟೇಕಿಂಗ್ ದ PDF ಫೈಲ್ಸ್ ಇನ್ ದಿಸ್ ಕೇಸ್. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್, ಯಾವಾಗ ಇಲ್ಲಿ ಫೈಲ್ ಅಪ್ಲೋಡ್ ಆಗಿರ್ತದೆ ಒಂದು ID ಜನ್ರೇಟ್ ಮಾಡಿ ಕೊಡ್ತಾನೆ ನೀವು. ಸೊ ಆ ID ಬೇಸಿಸ್ ಮೇಲೆ ನೀವು ಫೈಲ್ಗಳು ಕ್ರಿಯೇಟ್ ಮಾಡ್ಬೇಕು. ಅಂದ್ರೆ ಈಗ ನಾವು ಒಂದು ಫೈಲ್ ಅಪ್ಲೋಡ್ ಮಾಡ್ಬೇಕಂದ್ರೆ ಆ ಫೈಲ್ ಹೆಸರು 25.pdf ಅಂತ ಇರಬೇಕು. ಸೊ ನಾನು ಮಾಡ್ತೀನಿ, ಅಲ್ಲಿ ಕ್ಲಿಕ್ ಆನ್ ಚೂಸ್ ಫೈಲ್. ಸೊ ಒಂದು ಯಾವ್ದಾರ PDF ಫೈಲ್, ಹಿಯರ್ ಇಟ್ ಇಸ್ 24, ಅದಕ್ಕೆ ಚೇಂಜ್ ಮಾಡಿಬಿಡ್ತೀನಿ 25. ಕ್ಲಿಕ್ ಆನ್ ದ್ಯಾಟ್ ಆ್ಯಂಡ್ ಕ್ಲಿಕ್ ಆನ್ ಅಪ್ಲೋಡ್. ಸೊ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಇಟ್ ವಿಲ್ ಶೋ ದಟ್ ದ ಫೈಲ್ ಹ್ಯಾಸ್ ಬೀನ್ ಅಪ್ಲೋಡೆಡ್ ಇನ್ ದ ಫೋಲ್ಡರ್ ನೇಮ್ 25.pdf ಇನ್ ದಿಸ್ ಕೇಸ್. ಸೊ ಯಾವಾಗ ಇದು ಅಪ್ಲೋಡ್ ಆಗಿರ್ತದೆ, ಇಲ್ಲಿ ಒಂದು ಕೀ ಜನ್ರೇಟ್ ಆಗಿರ್ತದೆ. ದ ಕೀ ಯು ಕ್ಯಾನ್ ಸಿ ಸ್ಕ್ವೇರ್ ಬ್ರಾಕೆಟ್ ಹಾಕಿ ಇದಿಷ್ಟು ಕೀ ಅದ. ದಿಸ್ ಕೀ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಸರ್ವರ್ ಕ್ಲೋಸ್ ಮಾಡಿಬಿಟ್ಟೆ. ಸೊ ಅದು ಕೀ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಕ್ಸೆಸಿಂಗ್ ದ ಪರ್ಟಿಕ್ಯುಲರ್ ಫೈಲ್. ಸೊ ಅದು ಫೈಲ್ ಅವ ಕೀ ಎಲ್ಲರ ಒಂದು ಕಡೆ ಸೇವ್ ಮಾಡ್ಕೋಬೇಕು. ಸೇವ್ ಮಾಡಿದಷ್ಟೇ ಯು ಕ್ಯಾನ್ ಆಕ್ಸೆಸ್ ಅ ಪರ್ಟಿಕ್ಯುಲರ್ ಫೈಲ್ ಇನ್ ದಿಸ್ ಕೇಸ್. ಈಗ ನೆಕ್ಸ್ಟ್ ಫೈಲ್ ಅಪ್ಲೋಡ್ ಮಾಡ್ದ ವ್ಯೂ ಫೈಲ್ಸ್ನಾಗ ಹಿ ಕ್ಯಾನ್ ಸಿ ದ ಫೈಲ್. ಸೊ ಇಲ್ಲಿ ಅದು ಫೈಲ್ ಕಂಟೆಂಟ್ ಅದ. ಸೊ ಇಲ್ಲಿ ಅದು ಆಪ್ಷನ್ ಡೌನ್ಲೋಡಿಗೆ ಕೊಟ್ಟಿದ್ದದ. ವಿವೇಕ್ ಕ್ಯಾನ್ ಸಿ ದಟ್ ಪರ್ಟಿಕ್ಯುಲರ್ ಫೈಲ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ವ್ಯೂ ಫೈಲ್ಸ್ನ ತೋರಿಸ್ತದೆ. ಗ್ರೂಪ್ನಾಗ ಅವನದು ಗ್ರೂಪ್ನಾಗ ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಅವ್ರದ್ದು ಇನ್ಫಾರ್ಮೇಷನ್ ಇಸ್ ಡಿಸ್ಪ್ಲೇಡ್ ಇನ್ ದಿಸ್ ಪರ್ಟಿಕ್ಯುಲರ್ ಪೇಜ್. ಸೊ ವಿವೇಕನ್ ಗ್ರೂಪ್ನಾಗ ಪ್ರಿಯಾ ಇದ್ದಾರೆ, ಅವ್ರದ್ದು ಇನ್ಫಾರ್ಮೇಷನ್ ತೋರಿಸ್ಲಿಕ್ಕತ್ತದ. ಆ್ಯಂಡ್ ದೆನ್ ಕ್ಲಿಕ್ ಆನ್ ಲಾಗ್ಔಟ್ ಇನ್ ದಿಸ್. ಈಗ ಪ್ರಿಯಾಗ್ ಲಾಗಿನ್ ಮಾಡ್ತೀವಿ. ಸೊ ಪ್ರಿಯಾ ಇಸ್ ಆಲ್ಸೋ ಎ ಗ್ರೂಪ್ ಆಫ್ ವಿವೇಕನ್ ಗ್ರೂಪ್ನಾಗೆ ಇದ್ದಾಳ. ಸೊ PRIYA ಲಾಗಿನ್. ಓಕೆ, ಸೊ ಲಾಗಿನ್ ಆದ ತಕ್ಷಣ ಶಿ ವಿಲ್ ಗೋ ಫಾರ್ ವ್ಯೂ ಫೈಲ್ಸ್. ಸೊ ವ್ಯೂ ಫೈಲ್ಸ್ನಾಗ ಶಿ ಕ್ಯಾನ್ ಸಿ ದಟ್ ಪರ್ಟಿಕ್ಯುಲರ್ ಫೈಲ್. ಯಾರು ಸೆಂಡ್ ಮಾಡ್ಯಾರ ಅಂದರೆ ವಿವೇಕ್ ಸೆಂಡ್ ಮಾಡ್ಯಾರ. ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತಾಳೆ. ಇಟ್ ವಿಲ್ ಆಸ್ಕ್ ಫಾರ್ ದ ಕೀ ಇನ್ ದಿಸ್ ಕೇಸ್. ಅದು ಕೀ ಯಾರು ಅಪ್ಲೋಡ್ ಮಾಡ್ಯಾರ, ಹೀ ಈಸ್ ದ ಓನರ್. ಅವನ ಬಲ್ಲಷ್ಟೇ ಅದು ಫೈಲ್ ಇರ್ತದೆ, ಐ ಮೀನ್ ಕೀ ಇರ್ತದೆ. ಓನ್ಲಿ ಹೀ ಕ್ಯಾನ್ ಶೇರ್ ದಟ್ ಪರ್ಟಿಕ್ಯುಲರ್ ಕೀ ವಿತ್ ದ ಸೇಮ್ ಮೆಂಬರ್ ಆಫ್ ದ ಗ್ರೂಪ್ ಇನ್ ದಿಸ್ ಕೇಸ್. ಸೊ ನನಗೆ ಅವ್ರು ಕೇಳ್ತಾರೆ, ಇದೆಲ್ಲ ಆಫ್ಲೈನ್ ಆಗ್ತದೆ. ಲೈಕ್ ಅವ್ರು ನಂಗೆ ಕೀ ಕೇಳ್ತಾರೆ, ನಾ ಅವ್ರ ಮೇಲ್ ID ಕಳಿಸ್ತೀನಿ. ಕಳಿಸಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಆ ಕೀಲಿ ಎಂಟರ್ ಮಾಡಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ದೆನ್ ದ ಫೈಲ್ ಗೆಟ್ಸ್ ಡೌನ್ಲೋಡೆಡ್ ಇನ್ ದ ಸಿಸ್ಟಮ್. ಓಕೆ, ಅದು ಫೈಲ್ ಡೌನ್ಲೋಡ್ ಆಗ್ತದೆ. ಸೊ ಶಿ ಕ್ಯಾನ್ ವ್ಯೂ ಆ್ಯಂಡ್ ಶಿ ಕ್ಯಾನ್ ಡೌನ್ಲೋಡ್ ದ ಫೈಲ್ ಇನ್ ದಿಸ್ ಕೇಸ್. ಈಗ ಥರ್ಡ್ ಪರ್ಸನ್, we have third member in this case, that is Akash. So Akash login ada, he will go for group members. So group members aga ಇಲ್ಲಿ empty ತೋರಿಸ್ಲಿ, because he is not having any group. So group ಇಲ್ಲ ಅವನಿಗೆ. Then he will go for view files. View files ಅನ್ನೂ ಅಷ್ಟೇ, he cannot see that particular file. ಅವ ಯಾವಾಗ ಫೈಲ್ ಅವನಿಗೆ ಕಾಣಿಸಂಗಿಲ್ಲ ಅಂತಂದ್ರೆ he cannot download or he cannot view that particular file in this case. This is how we create one group and we create a security level for that particular group. ಸೊ ಯಾರೇ ಅದು ಫೈಲ್ ನೋಡಿದ್ರು ಅವ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಯಾರದು ಮೇನ್ ಓನರ್ ಇರ್ತಾರೆ, ಓನರ್ ವಿಲ್ ಬಿ ಹ್ಯಾವಿಂಗ್ ದ ಕೀ ಇನ್ ದಿಸ್ ಕೇಸ್. ಅವ ಕೀ ಅವ್ರ ಗ್ರೂಪ್ ಮೆಂಬರ್ಸ್ ಜೊತೆ ಅಷ್ಟೇ ಶೇರ್ ಮಾಡ್ತಾನೆ. ಅದು ಬಿಟ್ಟರೆ ಥರ್ಡ್ ಮೆಂಬರ್ ಇದ್ನಂತಂದ್ರೆ ಥರ್ಡ್ ಮೆಂಬರ್ಗೆ ಅದು ಫೈಲೇ ತೋರ್ಸಂಗಿಲ್ಲ. ಸೊ ಹಿ ಕೆನಾಟ್ ಡೌನ್ಲೋಡ್. ಈ ಎಕ್ಸಾಂಪಲ್ ಆಕಾಶಕ್ಕೆ ನಾ ಕೀ ಕೊಟ್ಟು ಕಳಿಸಿದೆ ಅಂತಂದ್ರು, ಸಪೋಸ್ ಅವ ಏನೋ ನನ್ನ ಸಿಸ್ಟಮ್ನಾಗೆ ನಂಗೆ ಕೇಳಲಾರ್ದೆ ಅಥವಾ ಪ್ರಿಯನ್ ಬೆಲಿನ ಕೀ ಇಸ್ಕೊಂಡ್ರು he cannot download that particular file in this case. So ಈ ರೀತಿಯೊಳಗೆ we provide a security where he cannot access that particular data from apart from the group members. So ಆ group member ನಡು ಅಷ್ಟೇ ನಮ್ಮದು ಫೈಲ್ಸ್ಗಳೇ ಅಂತಂದ್ರೆ it will be rotated and it will be shared in this case. ತಿಳಿದು ಪಾಯಿಂಟ್. ಹಲೋ ಸರ್, ಅದು ಅಪ್ಲೋಡ್ ಮಾಡದೆ ನಂಗೆ ಗೊತ್ತಾಗ್ಲಿಲ್ಲ ಸರ್. ಅದು ಎಲ್ಲಿಂದ ತಗೊಂಡ್ಬರ್ಬೇಕು ನೀವು? ಇದು ಪವರ್ ಪಾಯಿಂಟ್ ಇಂದ ತಗೊಂಡ್ಬಂದ್ರಿ? ಪಾಯಿಂಟ್ ಅಲ್ರಿ, ಅದು ನೀವು ಏನಾರ ಸುಮ್ಮನೆ ನೀವೇ ಟೈಪ್ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಈಗ ಅದೇ ಕೇಳ್ತೀನಿ ಸರ್. ಲಾಗಿನ್ ಆಗ್ತಾರೆ, ಪ್ರಿಯಾ ಲಾಗಿನ್ ಆಗಿ ವ್ಯೂ ಅಪ್ಲೋಡ್ ಸಬ್ಜೆಕ್ಟ್ ಸೇ ವೆಬ್ಸೈಟ್ ಕಂಟೆಂಟ್. ಇಲ್ಲ ಅವ ಏನಾರ ಟೈಪ್ ಮಾಡ್ಬೋದ್ರ ಅವರೇ. ಲೈಕ್ ಅದು ನಾ ಇಲ್ಲಿ ಒಂದೇನೋ ಪ್ಯಾರಾಗ್ರಾಫ್ ಬೇಕು ಅಂತೇಳಿ ನಾ ಇದ್ರಾಗಿನ ಕಾಪಿ ಮಾಡ್ಕೊಂಡೀನಿ. ಇಲ್ಲ ಅಂದ್ರೆ ನೀವು ಯಾವ್ದಾರ ಒಂದು ನಿಮ್ದು ಇದು ಸಿನಾಪ್ಸಿಸ್ ನಿಮ್ಮ ಪ್ರಾಜೆಕ್ಟ್
ಓಕೆ ಸರ್. ಆ ಸಿನಾಪ್ಸಿಸ್ ಲೈನ್ ಸುಮ್ಮ ಒಂದಿಷ್ಟು ಕಂಟೆಂಟ್ ರೀ, ಒಂದು 4 ಲೈನ್. ಅದು ಬರಿಬೋದಲ್ರಿ ಸರ್ ನಾವು ಟೈಪಿಂಗ್ ಅಲ್ಲಿ? ಇಲ್ಲಾಂದ್ರೆ ನೀವು ಕೂತು ಟೈಪ್ ಮಾಡ್ಬೋದ್ರಿ. ಓಕೆ ಸರ್. ಏನಾರ ಟೈಪ್ ಮಾಡ್ರಿ, ಟೈಪ್ ಮಾಡಿ ಸಬ್ಮಿಟ್ ಮಾಡ್ರಿ ಅಷ್ಟೇ. ಸಬ್ಮಿಟ್. ಓಕೆ ಸರ್. ನಂಗೆ ಫೈಲ್ ಅಪ್ಲೋಡ್ ಮಾಡೋದಿರ್ಲಿಲ್ಲ ಅಂದ್ರೆ ಇದು ಸ್ಕಿಪ್ ಮಾಡ್ಬೇಕಷ್ಟೇ. ಇಲ್ಲ ಅಂತಂದ್ರೆ ಫೈಲ್ ಅಪ್ಲೋಡ್ ಮಾಡ್ಲಿಕ್ಕೆ ಕಂಪಲ್ಸರಿ ಇಲ್ಲಿ ಏನು ID ಜನರೇಟ್ ಮಾಡಿರ್ತಾನ ಆ ID ಬೇಸಿಸ್ ಮೇಲೆ ನೀವು ಫೈಲ್ ಕ್ರಿಯೇಟ್ ಮಾಡ್ಬೇಕು. ಇಲ್ಲಿ ಚೂಸ್ ಫೈಲ್ ಒಳಗೆ ಹೋಗ್ಬೇಕಾಗುತ್ತಲ್ಲ ಸರ್? ಚೂಸ್ ಫೈಲ್ ನ ಹೋಗಿ PDF ಸೆಲೆಕ್ಟ್ ಮಾಡ್ಕೋಬೇಕು, ಕಂಪಲ್ಸರಿ PDF ಫೈಲ್. ಅಂಡ್ ಆ PDF ಫೈಲ್ ಹೆಸರು ಏನಿರ್ಬೇಕು, ID ಏನ್ ಜನರೇಟ್ ಆಗದ ಅದೇ ಕೊಡ್ಬೇಕು. ಅದೇ ID ನಾವು ಇಲ್ಲಿ ಜನರೇಟ್ ಮಾಡ್ತೀವಿ. ಲೈಕ್ 26 ಅದ, 26 ಕೊಟ್ಟೆ ಓಪನ್ ಅಂತ ಕೊಡ್ಬೇಕು ನೀವು. ಓಕೆ ಸರ್. ಓಕೆ, ಕೊಟ್ಟಾಗಷ್ಟೇ ಅದು ಅಪ್ಲೋಡ್ ಆಗ್ತದೆ. ಓಕೆ ಸರ್. ಇಲ್ಲಿ ಅಪ್ಲೋಡ್ ಆದ ತಕ್ಷಣ ಇಮಿಡಿಯೇಟ್ ನೀವು ಸರ್ವರಬಲ್ ನೋಡ್ಕೊರಿ, ಇಲ್ಲಿ ಕೀ ಜನರೇಟ್ ಆಗಿರ್ತದೆ. ಓಕೆ, ಟಾಮ್ಕ್ಯಾಟ್ ಸರ್ವರ್ ಅಲ್ಲಿ ಸರ್? ಹಾ ರೀ, ಟಾಮ್ಕ್ಯಾಟ್ ಸರ್ವರ್ನಾಗ. ಸೊ ಇದು ಪ್ರತಿ ಸರ್ತಿ ನೀವು ಚೇಂಜ್ ಆಗ್ತಾ ಇರ್ತದೆ, ಚೇಂಜ್ ಆಗ್ಕೋತ ಇರ್ತದೆ. ಈಗ ಮ್ಯಾಲ್ ಅಪ್ಲೋಡ್ ಮಾಡಿದ ಕೀ ಫೈಲ್ ಅಂದ್ರೆ ಫೈಲ್ ಕಂಟೆಂಟ್ ಸೇಮ್ ಅದ ರೀ ಎರಡಕ್ಕ. ಅದಕ್ಕೆ ಫೈಲ್ ಯು ಕ್ಯಾನ್ ಸಿ ಇಟ್ ಇಸ್ ಸೇಮ್ 706040 70640 ಅದ. ಯಾಕಂದ್ರೆ ಫೈಲ್ ಕಂಟೆಂಟ್ ಸೇಮ್ ಅದ ನಮ್ಮಲ್ಲಿ. ಓಕೆ ಸರ್. ಕಂಟೆಂಟ್ ಬೇಸಿಸ್ ಮೇಲೆ ನಮ್ದು ಕೀ ಜನರೇಟ್ ಆಗಿರ್ತದೆ. ಓಕೆ ಸರ್. ಇಷ್ಟು ರನ್ ಮಾಡಿ ಥರ್ಡ್ ಪರ್ಸನ್, ಈಗೆಲ್ಲ ಅಜಯ್ ಅಂತಿದ್ದ, ಆಕಾಶ್ ಅಂತಿದ್ದ, ಆಕಾಶಕ್ಕೆ ಅದು ತೋರಿಸ್ಲಿಲ್ಲ ಆ ಫೈಲ್. ಇಲ್ಲಿ ಆಕಾಶ್ ಅಂತ ಯೂಸರ್ ಇದ್ನಲ್ರಿ, ಹಾ ಸರ್. ಆಕಾಶಕ್ಕೆ ಅದು ಈಗ 2 ಫೈಲ್ ಅಪ್ಲೋಡ್ ಆಗ್ಯಾವ, ಹೌದಾ? ಹಾ ಸರ್. ಈಗ ನಾ ವಿವೇಕ್ ಲಾಗಿನ್ ಆಗ್ತೇನೆ. ಸೊ ವಿವೇಕ್ ಲಾಗಿನ್ ಆದಾಗ ವ್ಯೂ ಫೈಲ್ಸ್ ಅಂತ ಹೋದಾಗ ಇಟ್ ವಿಲ್ ಶೋ ಮಿ 2 ಫೈಲ್ಸ್. ಮಾಡಿದ್ದು ಒಂದು ಪ್ರಿಯಾ ಅಪ್ಲೋಡ್ ಮಾಡಿದ್ದು. ಎಸ್ ಸರ್. ಬಟ್ ಈಗ ಅಜಯ್ ಆಕಾಶ್ ಬಲ್ಲ ಹೋಗ್ತಾನೆ, ಆಕಾಶ್ ಲಾಗಿನ್ ಆಗ್ತಾನೆ. ಓಕೆ ಸರ್. ಆಕಾಶ್ ಲಾಗಿನ್ ಆಗ್ತಾನ, ಆದ್ರೆ ಆಕಾಶ್ ಲಾಗಿನ್ ಆದಾಗ ವ್ಯೂ ಫೈಲ್ಸ್ ಅವನಿಗೆ ಒಂದು ಫೈಲ್ ತೋರ್ಸಂಗ್ಲಾಗ. ಸೊ ಅವನಿಗೆ ಏನ್ ತಿಳ್ಕೊತಾನೆ, ಯಾವ ಫೈಲ್ ಶೇರ್ ಆಗಿಲ್ಲ ಅಂತ ತಿಳ್ಕೊತಾನೆ. ಎದಕ್ಕಂತಂದ್ರೆ ಅವ ನಮ್ ಗ್ರೂಪ್ನಾಗಿಲ್ಲ, ವಿವೇಕ್ ಮತ್ತೆ ಪ್ರಿಯನ್ ಗ್ರೂಪ್ನಾಗಿಲ್ಲ. ಸೊ ಹಿಂಗಾಗಿ ಅವನಿಗೆ ನಾವು ಅದು ಫೈಲ್ ತೋರ್ಸಂಗ್ಲಾಗ. ಗ್ರೂಪ್ನಾಗ ಇದ್ದವರಿಗೆ ಅಷ್ಟೇ ಅದು ಫೈಲ್ಗೂ ಶೇರ್ ಆಗ್ತಾರೆ. ಸೊ ನಂಬರ್ ಅವನಲ್ಲಿ ಕೀ ಸಿಕ್ಕರು ಅವ ಡೌನ್ಲೋಡ್ ಮಾಡ್ಕೊಲಿಕ್ಕೆ ಬರಂಗಿಲ್ಲ ಅವನಿಗೆ. ಸರ್ ಈಗ ನನ್ನ ನೇಮ್ ಲಿಂದನೂ ಲಾಗಿನ್ ಮಾಡ್ಕೋಬಹುದಲ್ಲ ಸರ್? ನೀವು ಆಲ್ರೆಡಿ ಅದು ಡೇಟಾಬೇಸ್ ಒಳಗೆ ಅದು ಅಲ್ಲಿ ಅಡ್ಮಿನಿಸ್ಟ್ರೇಟರ್ ನಾಗ ಇರ್ತದೆ. ನಿಮ್ಮ ಹೆಸರ ಮೇಲೆ ನೀವು ಕ್ರಿಯೇಟ್ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಿರ್ತದೆ ನೋಡ್ರಿ. ಅಲ್ಲಿ ಪ್ರತಿ ಸರ್ತಿ ನೀವು ಬೇರೆ ನಿಮ್ಮ ಹೆಸರ ಮೇಲೆ ಮಾಡ್ಕೋಬೇಕಲ್ಲಿ. ಇಲ್ಲ ಸರ್, ಈಗ ಅಡ್ಮಿನಿಸ್ಟ್ರೇಟರ್ದು ಅಡ್ಮಿನ್ ಮತ್ತೆ ಅಡ್ಮಿನ್ 1 2 3 ಪಾಸ್ವರ್ಡ್ ಸೇಮ್ ಇದೆ ಸರ್. ಈಗ ಯೂಸರ್ ಲಾಗಿನ್ ಆದಾಗ ನಾವು ಈಗ ಮಹೇಶ್ವರಿ ಪೂಜಾ ಅಂತ ನಾನು ಯಾವ್ದು ಬಿ ನೇಮ್ ತಗೊಂಡು ಲಾಗಿನ್ ಮಾಡ್ಬೋದಲ್ಲ ಸರ್? ಫಸ್ಟ್ ಎಂಪ್ಲಾಯ್ಗೆ ಆಡ್ ಮಾಡ್ಬೇಕ್ರಿ ನೀವು. ಅವಾಗ ಅದು ಅಲ್ಲೇ ಪ್ರಾಬ್ಲಮ್ ಆಗ್ತಿದೆ ಅಲ್ಲ ಸರ್? ಪ್ರಾಬ್ಲಮ್ ನಾ ತೆಗಿತೀನಿ ಸರ್. ಅದು ಒಂದೇ ನಿಮಿಷ ಹಂಗೆ ಇದು ರೆಕಾರ್ಡಿಂಗ್ ನಿಂದಿರ್ತೀನಿ. ಎಕ್ಸಿಕ್ಯೂಷನ್ ತಿಳಿತಲ್ರಿ?